ಇನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದ್ದಂತಹ ಕಂತೆ ಕಂತೆ ಹಣವನ್ನು ಬೀದರ್ ಪೊಲೀಸರು ಸೀಸ್ ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಾ ಇತ್ತು, ಯಾರಿಗೆ ಸೇರಿದ್ದು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಕಂತೆ ಕಂತೆ ಹಣ ಸೀಸ್ ಆಗಿದೆ. ಬೀದರ್ನ ಅಂಬೇವಾಡಿ ಚೆಕ್ ಪೋಸ್ಟ್ ಬಳಿ ತಪಾಸಣೆಯ ವೇಳೆ ಹಣ ಸಿಕ್ಕಿದೆ. ಅಂದರೆ ಯಾವುದೇ ದಾಖಲೆ ಇಲ್ಲದ 14 ಲಕ್ಷ ಹಣ ಇದು. ಬೀದರ್ನಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಗೂಡ್ಸ್ ವಾಹನ. 14 ಲಕ್ಷದ ಜೊತೆಗೆ 4 ಲಕ್ಷದ ತಂಬಾಕು ಪದಾರ್ಥಗಳು ಕೂಡ ಪತ್ತೆಯಾಗಿವೆ. ಇಬ್ಬರು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, 14 ಲಕ್ಷ ರೂಪಾಯಿ ಕ್ಯಾಶ್. ಬಟ್ ಇದು ಯಾರ್ದು, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿ ಇದೇನೂ ಇಲ್ಲ. ಹಾಗಾಗಿ ಪೊಲೀಸರಿಗೆ ಅನುಮಾನ ಬಂದು ಇಬ್ಬರನ್ನು ಕೂಡ ಬಂಧಿಸಿ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ರು, ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ. ಹಾಗಾಗಿ ಈಗ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಸ್ವಲ್ಪ ತೀವ್ರವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಕೊನೆಗೂ ಈ ದುಡ್ಡು ಯಾರ್ದು, ಏನು ಎತ್ತ ಅಂತ ಗೊತ್ತಾಯ್ತಾ, ಹೇಗೆ? ಆ ಒಂದು ಅಕ್ರಮ ಹಣ ಸಾಗಾಟ ಮಾಡ್ತಾ ಇದ್ರು 14 ಲಕ್ಷ ರೂಪಾಯಿ ಬರೋಬ್ಬರಿ. ಸೊ ಅದು ಯಾರ್ದು ಅನ್ನುವಂಥದ್ದು ಇನ್ನೂ ಒಂದು ಗೊತ್ತಾಗ್ತಿಲ್ಲ. ಅಂದ್ರೆ ವಿಚಾರಣೆ ಮಾಡ್ತಾ ಇದ್ರೆ ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಅದು ಮಹಾರಾಷ್ಟ್ರ ಗಡಿ ಭಾಗ ಒಂದು ಅಂಬೇವಾಡಿ ಏನೋ ಒಂದು ಚೆಕ್ ಪೋಸ್ಟ್. ಆ ಚೆಕ್ ಪೋಸ್ಟ್ ನಲ್ಲಿ ಗೂಡ್ಸ್ ವಾಹನದಲ್ಲಿ 14 ಲಕ್ಷ ರೂಪಾಯಿ ಪತ್ತೆ ಆಗಿರುವಂತದ್ದು ಅನಧಿಕೃತವಾಗಿ, ಅಂದ್ರೆ ಯಾವುದೇ ರೀತಿ ಅದಕ್ಕೆ ದಾಖಲೆ ಇಲ್ಲ. ಜೊತೆಗೆ 14 ಲಕ್ಷದ ತಂಬಾಕು ಪದಾರ್ಥದ ಏನೋ ಪತ್ತೆ ಆಗಿರುವಂತದ್ದು. ಹೀಗಾಗಿ ಒಂದು ರೀತಿಯ ಪೊಲೀಸರು ಏನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಹೀಗಾಗಿ ಈ ಒಂದು ಅಕ್ರಮ ಹಣ ಸಾಗಾಟ ಮಾಡ್ತಾ ಇದ್ದಾರಾ ಅನ್ನುವಂಥದ್ದನ್ನ, ಯಾರು ಇದಾರೆ ಇದ್ರ ಹಿಂದೆ ಅನ್ನುವಂಥದ್ದು, ಯಾರ ಹಣ ಅನ್ನುವಂಥದ್ದು ಈಗ ಏನು ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈಗ ಏನು ವಿಚಾರಣೆ ಮಾಡ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸೊ ಸದ್ಯಕ್ಕಿನ್ನೂ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ಬಾಯ್ ಬಿಡ್ತಾರೆ ಆ ಹಣ ಯಾರ್ದು ಅಂತ. ಸೂಕ್ತ ದಾಖಲಾತಿಗಳು ಕೊಟ್ಟರೆ ರಿಲೀಸ್ ಮಾಡ್ತಾರೆ, ಇಲ್ಲ ಅಂತಂದರೆ ಜಪ್ತಿ ಮಾಡ್ತಾರೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇನ್ನು ಮುಂದೆ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಇದು ಬಿಗಿ ಬಂದೋಬಸ್ತ್ ಜಾಸ್ತಿ ಮತ್ತು ತಪಾಸಣೆ ಕೂಡ ಜಾಸ್ತಿ ಆಗೋದ್ರಿಂದ ಈ ಎಲೆಕ್ಷನ್ ಟೈಮ್ನಲ್ಲಿ ಹಣ ಸಾಗಾಟ ಮಾಡ್ತಕ್ಕಂಥದ್ದು ತುಂಬ ಕಡೆ ಈ ಥರ ಸಿಕ್ಕಾಕೊಂಡಿದ್ದಾರೆ. ಈಗ ಬೀದರ್ನ ಅಂಬೇವಾಡಿ ಚೆಕ್ ಪೋಸ್ಟ್ನಲ್ಲಿ ಕೂಡ ಈ ರೀತಿ 14 ಲಕ್ಷ ಹಣ ಜಪ್ತಿಯಾಗಿದೆ.